ಇದನ್ನೆಲ್ಲ ನೀನ್ ಯಾರಿಗೆ ಮಾಡ್ಬೇಕು ಗೊತ್ತಾ? ಯಾರಿಗೆ? ನಿನ್ ಕೈ ಹಿಡಿಯೋ ಗಂಟಂಗೆ. ಆಯ್ತು, ಹಾಗೆ ಮಾಡ್ತೀನಿ. ಯಾರು ನನ್ನ ಕೈ ಹಿಡಿತಾರೋ ಅವ್ರಿಗೆ ಇದೆಲ್ಲ ಸೇವೆಗಳನ್ನ ಮಾಡ್ತೀನಿ. ತಯಾರಾಗಿ ನಾನು ಹೊರಡ್ತೀನಿ. ಪಾರ್ವತಿ, ಖುಷಿಲಿ ಆಕಾಶ ನೋಡ್ಕೊಂಡು ನಡೀತಾ ಇದೆಯಾ? ಎಡು ಬೀಳ್ತೀಯ ಅಷ್ಟೇ. ಬೀಳ್ದೆ ಇರೋ ಹಾಗೆ ಹಿಡ್ಕೊಳ್ಳೋದಕ್ಕೆ ನೀವಿದ್ದೀರಲ್ಲ ಯಜಮಾನ್ರೆ. ಏನು? ಏನಿಲ್ಲ, ಬೀಳ್ದೆ ಇರೋ ಹಾಗೆ ಹಿಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಹುಚ್ಚು ಹುಡುಗಿ. ಪಾರ್ವತಿಗೂ ಮನೇಲಿ ತಾಯಿ ಇಲ್ಲ. ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಅಂತ ಹೇಳೋರು ಯಾರು? ಪಾರ್ವತಿ ದೊಡ್ಡ ಯಜಮಾನ್ರಿಗೆ ಕಾಳು ಹಾಕ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲಪ್ಪ. ಪಾರ್ವತಿ, ಅಪ್ಪ ಏನಮ್ಮ ತುಂಬಾ ಖುಷಿಯಾಗಿದೆಯಾ? ಖುಷಿ ಇಲ್ದೆ ಮತ್ತಿನ್ನೇನಪ್ಪ, ಇವತ್ತು ದೊಡ್ಡ ಯಜಮಾನ್ರಿಗೆ ದೊಡ್ಡ ಪ್ರಶಸ್ತಿ. ಯಜಮಾನ್ರನ್ನ ಮಾತಾಡ್ಸ್ಕೊಂಬಂದ್ಯಾ? ಹೂನಪ್ಪ, ಯಾಕೆ? ಏನಿಲ್ಲ, ಬೆಳಗ್ಗೆಯಿಂದ ಸಿಕ್ಕಿಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ, ಅವ್ರು ಊರಿಗೆ ಹೋಗೋದ್ರಲ್ಲಿ ಬ್ಯುಸಿ ಇದ್ದಾರಪ್ಪ. ನಾನೇ ಅವ್ರಿಗೆ ಸಹಾಯ ಮಾಡಿ ಬಂದೆ. ಅವ್ರ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿಕೊಟ್ಟೆ. ಆಮೇಲೆ ಅವ್ರು ತುಂಬ ದೂರ ಕಾರ್ ಓಡಿಸಿದ್ರೆ ತಲೆನೋವು ಬರುತ್ತಲ್ಲ, ಅದಕ್ಕೆ ಮಾತ್ರನೂ ತೊಗೊಂಡು ಹೋಗಿ ಕೊಟ್ಟೆ. ಮತ್ತು ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಬಟ್ಟೆ ಹಾಕೋಬೇಕು ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಟ್ಟು ಬಂದೆ. ಖುಷಿಯಾದ್ರ? ಖುಷಿನಾ? ಅವ್ರೆಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ? ಪ್ರೀತಿಯಿಂದ ಅಂದ್ರೆ? ಇದೇನಪ್ಪ ಹೀಗೆ ಕೇಳ್ತಿದ್ಯಾ? ಅವ್ರು ಹೇಗೆ ಮಾತಾಡ್ತಾರೆ ಅಂತ ನಿನಗೆ ಗೊತ್ತಿಲ್ವಾ? ಹಾ, ಆಮೇಲೆ ಅವ್ರಿಗೆ ಪಾಯಸ ಮಾಡಿ ತೊಗೊಂಡು ಹೋಗಿ ಕೊಟ್ಟೆ. ಅದಕ್ಕೆ ಅವ್ರು ಹೇಳಿದ್ರು, ಪಾರ್ವತಿ ನೀನು ನನ್ನಷ್ಟೇ ಸಾಧನೆ ಮಾಡಿದ್ಯಾ, ಈ ಪಾಯಸ ಮೊದಲು ನೀನು ತಿನ್ನು ಅಂತ ನನಗೆ ತಿನ್ಸಿದ್ರಪ್ಪ. ಅವರೇ ತಿನ್ಸಿದ್ರಾ? ಹೂಪಾ. ಯಾಕಪ್ಪ ಮುಖ ಈ ರೀತಿ ಮಾಡ್ಕೊಂಡೆ? ಏನಿಲ್ಲಮ್ಮ. ಸರಿ, ನಾನು ಬೇಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಬೇಗ ಊಟ ಮಾಡಿ ಬೇಗ ಮಲ್ಗೋಣ, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಏನಕ್ಕೆ? ದೇವಸ್ಥಾನಕ್ಕಪ್ಪ. ಅವ್ರಿಗೆ ಪ್ರಶಸ್ತಿ ಬಂದಿದೆಯಲ್ಲ, ಅದಕ್ಕೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಸಂಕಲ್ಪ ಮಾಡಿಸಿ ಬರ್ತೀನಿ. ಯಾಕೆ ಅವ್ರಿಗೆ ಹೋಗೋದು ಕಷ್ಟ ಅಂತ? ಅಪ್ಪ, ಯಾಕಪ್ಪ ಈ ರೀತಿ ಮಾತಾಡ್ತಿದ್ಯಾ ದೊಡ್ಡ ಯಜಮಾನ್ರ ಬಗ್ಗೆ? ಅಯ್ಯ, ಯಾವ ದೊಡ್ಡ ಯಜಮಾನ್ರು, ಸುಮ್ಮನಿರಮ್ಮ, ಕಂಡಿದ್ದೀನಿ. ಸುಮ್ಮನೆ ಹೆಸರಿಗಷ್ಟೇ ದೊಡ್ಡವರು, ಮಾಡೋದೆಲ್ಲ ಸಣ್ಣತನ ಅಲ್ಲ. ದೇವ್ರ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳೋದಕ್ಕೂ ಮೈ ಬಗಲ್ವ ಅವ್ರಿಗೆ? ಅದಕ್ಕೂ ಕೆಲಸದವ್ರೇ ಬೇಕಾ? ಅಪ್ಪ, ದೊಡ್ಡ ಯಜಮಾನ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ. ಏಯ್, ದೊಡ್ಡ ಯಜಮಾನ್ರನ್ನ ನಿನಗಿನ್ನ ಮುಂಚೆಯಿಂದ ನೋಡಿದ್ದೀನಿ ಕಣೆ. ಯಾವಾಗಲೂ ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿರ್ಬೇಕು ಅವ್ರಿಗೆ. ನಮ್ಮ ಕೆಲಸ ತಾವು ಮಾಡ್ಕೊಳ್ಳಲ್ಲ, ಸೋಮಾರಿಗಳು. ಇವತ್ತೇನೋ ಕೈ ಕಾಲು ಓಡ್ತಿದೆ, ನಾಳೆ ನಿಂತರೆ ಮಣ್ಣು ತಿನ್ಬೇಕು ಅಷ್ಟೇ. ಅಪ್ಪ ಅಪ್ಪ, ದೊಡ್ಡ ಯಜಮಾನ್ರ ಬಗ್ಗೆ ಮಾತಾಡೋದಕ್ಕೆ ಏನು ಯೋಗ್ಯತೆ ಇದೆ ನಿನಗೆ? ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಕಾಳಜಿ ತೋರಿಸ್ತಾರೆ. ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇದೇ ಕೊನೆ. ಈ ಪ್ಯಾರ್ ಮೊಹಬ್ಬತ್ ಇಷ್ಟೆಲ್ಲ ಹೇಳಿ ಕೇಳಿ ಬರುತ್ತಾ? ಅದ್ರಲ್ಲೂ ಜೊತೆಗೆ ಇದ್ದು ಓಡಾಡ್ತಿದ್ದಾಗ ಒಂದ್ ಸ್ಪರ್ಶ ಸಾಕು ಲವ್ ಆಗಕ್ಕೆ. ಬದಲಾವಣೆ, ಇವಳಲ್ಲಿ ಬದಲಾವಣೆ ಇದೆ. ಇವಳನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ದೊಡ್ಡ ಯಜಮಾನ್ರ ಬಗ್ಗೆ ಏನೇನೋ ಮಾತಾಡ್ಬಿಟ್ನಲ್ಲ. ಅಯ್ಯೋ, ನನ್ನ ದೇವ್ರ ಬಗ್ಗೆನೇ ನಾನು ಕೆಟ್ಟದಾಗ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ದೊಡ್ಡ ಯಜಮಾನ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ಅಪ್ಪ ಅಪ್ಪ, ದೊಡ್ಡ ಯಜಮಾನ್ರ ಬಗ್ಗೆ ಮಾತಾಡೋದಕ್ಕೆ ಏನು ಯೋಗ್ಯತೆ ಇದೆ ನಿನಗೆ? ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಕಾಳಜಿ ತೋರಿಸ್ತಾರೆ. ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇದೇ ಕೊನೆ. ಈಗೇನು ನಿನ್ನ ಮನ್ಸು ಸರಿ ಹೋಯ್ತಾ? ಏನಾಗಬೇಕು?
ನಾಳೆ ಈ ಬಟ್ಟೆ ಹಾಕೊಂಡು ಹೋಗ್ತೀನಿ. ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿದೆ. ಊರಿಗೆ ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ನಂಗೆ ಗೊತ್ತು ನಿನಗಿಷ್ಟ ಆಗುತ್ತೆ ಅಂತ. ಅವ್ರ ಜೊತೆ ಹೊರಗಡೆ ಹೋದಾಗ ಹಾಕೊಳ್ಳೋದಿಕ್ಕೆ ಅಂತ ಇನ್ನೂ 2 ಜೊತೆ ಎತ್ತಿಟ್ಟಿದ್ದೀನಿ. ಇರು, ತಗೊಂಬಂದು ತೋರಿಸ್ತೀನಿ. ನಿಂತ್ಕೋ. ನೀನು ಊರಿಗೆ ಹೋಗ್ತಿರೋದು ಅವ್ರ ಜೊತೆ ಅಲ್ಲ, ನನ್ನ ಜೊತೆ. ಅದಕ್ಕೆ ಈ ಲಂಗ ಚೆನ್ನಾಗಿದೆ ಅಂತ ಹೇಳಿದ್ದು. ನಿನ್ ಜೊತೆ ಊರ್ಗ? ಯಾವತ್ತು? ನಾಳೆ. ನಾಳೆ ನಾನು ಪ್ರಶಸ್ತಿ ತಗೊಳ್ಳೋದಕ್ಕೆ ಹೋಗ್ತಿದ್ದೀನಪ್ಪ. ಯಾಕೆ ಮರ್ತೋದ್ಯಾ? ಮರ್ತಿಲ್ಲ, ಆದರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಊರಿನಲ್ಲಿದೆ. ನಾವು ಅಲ್ಲಿಗೆ ಹೋಗಬೇಕು. ನಾನು ಹೇಗೆ ಬರಲಿ? ನಾಳೆ ನಾನು ಅವ್ರ ಜೊತೆ ಹೋಗ್ಬೇಕಲ್ಲ. ಬರಲ್ಲ ಅಂತ ಹೇಳು. ಅಲ್ಲಿ ಊರಲ್ಲಿ ಜಮೀನು ಕಾಗದ ಪತ್ರಕ್ಕೆಲ್ಲ ನಿಂದೆ ಸಹಿ ಆಗಬೇಕು. ಅಪ್ಪ ದೊಡ್ಡ ಯಜಮಾನ್. ಹನುಮಂತು ಹೇಳ್ದ ಹಳ್ಳಿಗೆ ಹೋಗ್ಬೇಕಂತೆ, ಬರೋಕ್ಕಾಗಲ್ಲ ಅಂತ ಹೇಳು. ಹಾಯ್ ಬ್ರೋ. ಹಾಯ್ ಪ್ರೀತು. ಏನು ಬ್ರೋ ಫುಲ್ಲು ರೊಮ್ಯಾಂಟಿಕ್ ಆಗಿಬಿಟ್ಟಿದ್ಯಾ? ಇದು ಬ್ರೋ ನಿಜವಾದ ಪ್ರೀತಿ ಅಂದರೆ. ಲವ್ಲಿ ಲವ್ಲಿ. ಯಾಕೆ ಪ್ರೀತು, ಇವತ್ತು ನಾನು ನಿನಗೆ ರೊಮ್ಯಾಂಟಿಕ್ಕಾಗಿ ಕಾಣಿಸ್ತಾ ಇದ್ದೀನ? ಮತ್ತೇನು ಬ್ರೋ, ಆನ್ಲೈನಲ್ಲಿ ಅನುಷ್ಕಾಗೆ ರಂಗಾಗಿರೋ ಬಟ್ಟೆಗಳನ್ನ ಆರ್ಡರ್ ಮಾಡ್ತಾ ಇದೆಯಾ? ಇತ್ತೀಚೆಗೆ ಯಾಕೋ ತುಂಬ ರೊಮ್ಯಾಂಟಿಕ್ ಆಗಿಬಿಟ್ಟಿದ್ಯಾ? ಛೀ ಪೋಲಿ. ಇದು ಅನುಷ್ಕಾಗಲ್ಲ, ಮತ್ತೆ ಪಾರ್ವತಿಗೆ. ಬಚಾವೋ ಮಂಗ. ಯಾಕೆ? ನಾಳೆ ಅವಾರ್ಡ್ ಫಂಕ್ಷನಲ್ಲಿ ಪಾರ್ವತಿ ಸ್ಟೇಜ್ ಮೇಲೆ ಹೋದಾಗ ಒಳ್ಳೆ ಬಟ್ಟೆ ಹಾಕ್ಕೊಂಡು ಪ್ರೆಸೆಂಟೇಬಲ್ ಆಗಿರಬೇಕು. ಯಾಕೆಂದರೆ ಅಲ್ಲಿ ತುಂಬ ಜನ ಬಂದಿರ್ತಾರೆ, ಮೀಡಿಯಾದವ್ರು ಇರ್ತಾರೆ. ಅದಕ್ಕೆ ಒಳ್ಳೆ ಬಟ್ಟೆ ಕೊಡ್ಸೋಣ ಅಂತ. ಬ್ರೋ, ಈ ಇಂಟ್ರೆಸ್ಟ್ ಪಾರ್ವತಿ ಬಗ್ಗೆ ಯಾಕೆ ಅಂತ ಕೇಳ್ಬೋದಾ? ಪ್ರೀತು, ಈ ಅವಾರ್ಡು ರಿವಾರ್ಡುಗಳನ್ನ ನೋಡ್ಕೊಂಡು ಬೆಳೆದಿರೋ ನನಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರಬೇಕಾದ್ರೆ ಪಾಪ ಪಾರ್ವತಿ, ಹಳ್ಳಿಯಿಂದ ಬಂದಿರೋ ಮುಗ್ಧ ಹುಡುಗಿ, ಅವಳಿಗೆ ಎಷ್ಟು ಖುಷಿ ಇರಬೇಡ. ಇವೆಲ್ಲ ಅವಳಿಗೆ ಕನಸಿನ ಥರ ಇರುತ್ತೆ. ಅವಳ ಕನಸಿಗೆ ರಂಗು ತುಂಬೋದು ತಪ್ಪಾ? ತಪ್ಪೇನಿಲ್ಲ ಬ್ರೋ, ತಪ್ಪೇ ಇಲ್ಲ. ಬಚಾವಮ್ಮ ಡಿಸರ್ವ್ಸ್ ಎವ್ರಿಥಿಂಗ್. ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡ್ಸು, ಖುಷಿಗೆ ಡಬಲ್ ಖುಷಿ ಆಗಲಿ.